ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 ಸೆಕೆಂಡ್ ಮ್ಯಾಚ್ ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಹೇಳಿದರು ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಒಬ್ಬರು ಇಂಡಿಯಾ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು ಹೇಳಿದ್ದೇನೆಂದರೆ, ಟಾಸ್ ಗೆದ್ದು ಬಾಲಿಂಗ್ ಚೆನ್ನಾಗಿಯೇ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ಚೇಸ್ ಮಾಡುವಲ್ಲಿ ಎಷ್ಟು ರನ್ ಕೊಟ್ಟರು ನಮ್ಮಲ್ಲಿ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋದಾದರೆ ಬಾಲಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರನ್ಸ್ ಹೋಗ್ತವೆ, ಬಟ್ ನಮ್ಮ ಬಾಲರ್ಗಳು ಆಮೇಲೆ ಕಮ್ಬ್ಯಾಕ್ ಮಾಡ್ತಾರೆ. ಹರ್ಷಿತ್ ರಾಣಾ ಅವರಾಗಿರ್ಬೋದು, ವರುಣ್ ಚಕ್ರವರ್ತಿ ಅವರಾಗಿರ್ಬೋದು, ಕುಲ್ದೀಪ್ ಯಾದವ್ ಆಗಿರ್ಬೋದು, ಎಲ್ಲರಿಂದನೂ ಕೂಡ ಒಳ್ಳೆ ಬಾಲಿಂಗ್ ಅಟ್ಯಾಕ್ ಬರುತ್ತೆ. 206 ರನ್ಗೆ ಕಟ್ಟಿ ಹಾಕ್ತಾರೆ. ಅದಾದ ನಂತರ ಬ್ಯಾಟಿಂಗಲ್ಲಿ ನೋಡೋದಾದರೆ ಸ್ಟಾರ್ಟಿಂಗಲ್ಲಿ ಇಬ್ಬರು ಜನ ಔಟ್ ಆಗ್ತಾರೆ. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಅವರಾಗಿರ್ಬೋದು. ಆಮೇಲೆ ಇಶಾನ್ ಕಿಶನ್ ಅವರು 76 ರನ್ಸ್ ಅಬ್ಬರದ ಬ್ಯಾಟಿಂಗ್ ಬರುತ್ತೆ. ಅಲ್ಲಿಂದ ಸೂರ್ಯಕುಮಾರ್ ಯಾದವ್ ಅವರು 82 ರನ್ಸ್ 37 ಬಾಲಲ್ಲಿ. ಶಿವಮ್ ದುಬೆ ಅವರು 18 ಬಾಲ್ಗೆ 36 ರನ್ ಹೊಡೆದ್ರ ಮೂಲಕ ನಮ್ಮ ಟೀಮ್ ಇಂಡಿಯಾನ ಮುಂದೆ ತೊಗೊಂಡು ಹೋಗ್ತಾರೆ. ನಮ್ಮ ಟೀಮ್ ಇಂಡಿಯಾ ಟೀಮಿನಲ್ಲಿ ಎಲ್ಲ ಥರ ಪ್ರತಿಭೆ ಇದ್ದಾವೆ. ಎಲ್ಲರೂ ಆಡ್ತಾರೆ, ಒಬ್ಬರು ಔಟ್ ಆದರೆ ಇನ್ನೊಬ್ಬರು ಬ್ಯಾಟಿಂಗಲ್ಲಿ ಮ್ಯಾಚಪ್ ಮಾಡ್ತಾರೆ ಅಂತಲೇ ಹೇಳಿದ್ದಾರೆ. ಹೀಗೆ ಇದೇ ಥರ ಟೀಮ್ ಕಂಟಿನ್ಯೂ ಮಾಡಲಿ, ಏನು ಪ್ಲೇಯಿಂಗ್ ಎಲೆವೆನಲ್ಲಿ ಚೇಂಜ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮುಂದೆ ಬರೋ ಎಲ್ಲ ಮ್ಯಾಚ್ ಗೆಲ್ಲೋದು ನಾವೇ ಖಂಡಿತ, ಹಾಗೆ ಫೈನಲ್ ಹೊಡೆಯೋದು ಕೂಡ ನಾವೇ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ನಮ್ಮ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ.